ಸೂಪರಾಗಿ ಆಗಿದೆ. ಸೂಪರ್ ಸೂಪರ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗೀತಾಸ್ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಭಾನುವಾರ ಆಗಿದ್ದ ಕಾರಣ ಫುಲ್ ಡೇ ಸ್ಲೋನೇ ನಡೀತಾ ಇತ್ತು. ಬೆಳಗ್ಗೆ ಲೇಟಾಗಿದ್ದಿತ್ತು. ಬೆಳಗ್ಗೆ ಲೇಟಾಗಿ ತಿಂಡಿ ತಿಂದು ಸ್ನಾನ ಎಲ್ಲ ಮಾಡಿಕೊಂಡು ಅಡುಗೆ ಸ್ಟಾರ್ಟ್ ಮಾಡ್ಕೊಳೋಷ್ಟರಲ್ಲಿ ಮಧ್ಯಾಹ್ನ 1 ಗಂಟೆ ಆಗಿಬಿಟ್ಟಿತ್ತು. ಇನ್ನೊಂದು 1.5 ಅವರಲ್ಲಿ ನನ್ನ ಅಡುಗೆ ಮಾಡಬೇಕಾಗಿತ್ತು. ಅದಕ್ಕೆ ಬೇಗ ಸೊಪ್ಪೆಲ್ಲ ನೀಟಾಗಿ ಸೋಸ್ಕೊಂಡು ಅಡುಗೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನಮ್ಮ ಲಚ್ಚಿನ ಕಟ್ಟಿ ಹಾಕ್ಬಿಟ್ಟಿದ್ದೆ. ಅವಳು ಸೊಪ್ಪು ಸೋಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದರೆ ಸಾಕು ಬಂದ್ಬಿಟ್ಟು ಸೊಪ್ಪತ್ರ ಎಲ್ಲ ಇದು ಮಾಡೋಳು ಅವಳು. ಹಾಗಾಗಿ ಕಟ್ಟಾಕ್ಬಿಟ್ಟಿದ್ದೆ ಪಾಪ. ಇವಾಗ ಸೊಪ್ಪೆಲ್ಲ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ 1 kg ಚಿಕನ್ ಮಾಡ್ತಾ ಇರೋದು. ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ಬಿಟ್ಟು ಎತ್ತಿಟ್ಕೊಂಡ್ಬಿಡ್ತೀನಿ. ಈಗ ಮಸಾಲ ಪದಾರ್ಥಕ್ಕೆ ಏನೇನು ತಗೋಬೇಕು ಅಂತ ಹೇಳ್ಬಿಡ್ತೀನಿ. ಕೊಬ್ಬರಿ ಅರ್ಧ ಹೋಳಲ್ಲಿ ಅರ್ಧ ಹಾಕ್ಕೋಬೇಕು, ಜಾಸ್ತಿ ಕೊಬ್ಬರಿ ಹಾಕೋಬಾರ್ದು. ಹಾಗೆ ಈರುಳ್ಳಿ ಸ್ವಲ್ಪ, ಮತ್ತು ಟೊಮೆಟೊ ಹಣ್ಣು ಒಂದು 5-6 ಹಾಕ್ಕೋಬೇಕು. ಮತ್ತು ಹಸಿಮೆಣ್ಸಿನ್ಕಾಯಿ, ಮತ್ತು ಪುದೀನ, ಕೊತ್ತಂಬರಿ, ಮೆಂತ್ಯ ಸೊಪ್ಪು ಇಷ್ಟನ್ನು ನೀಟಾಗಿ ತೊಳ್ಕೊಂಬಿಟ್ಟು ರುಬ್ಬೋಕ್ಕಂತ ಎತ್ತಿಟ್ಕೊಂಬಿಡೋಣ. ಇದಿಷ್ಟನ್ನು ಒಂದರಲ್ಲೇ ಹಾಕ್ಕೊಂಡು ರುಬ್ಬಿದ್ರೂ ಪರವಾಗಿಲ್ಲ, ಯಾಕಂದರೆ ಇದು ಒಂದೇ ಫುಲ್ ಒಂದು ಸಾಂಬಾರಿಗೆ ಹಾಕ್ತಾ ಇರೋದ್ರಿಂದ ನಡೆಯುತ್ತೆ. ಬಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾತ್ರ ಸಪ್ರೇಟಾಗಿ ರುಬ್ಕೊಂಬಿಡೋಣ, ಯಾಕಂದರೆ ಅದು ಡ್ರೈಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ಹಾಕ್ಕೊಳ್ತಾ ಇರೋದ್ರಿಂದ ಅದನ್ನು ಸಪ್ರೇಟಾಗಿ ರುಬ್ಕೊಂಬಿಡೋಣ. ಮಾತಾಡುವಾಗ ಏನೋ ಮ್ಯೂಸಿಕ್ ಆನ್ ಆಗಿಬಿಟ್ಟು ನಂದು ಮಾತೆಲ್ಲ ಕಟ್ಟಾಗಿಬಿಟ್ಟಿದೆ. ಸಾರಿ ಫ್ರೆಂಡ್ಸ್, ಅದಕ್ಕೆ ನಾನು ಸಪ್ರೇಟಾಗಿ ಹೇಳ್ತಿದ್ದೀನಿ. ಇಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತ ತಗೊಂಡಿಟ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕುವಾಗ ರುಬ್ಕೊಳ್ಳೋವಾಗ ಅದ್ರ ಜೊತೆಗೆ 2 ಏಲಕ್ಕಿ, ಒಂದು 4-5 ಲವಂಗ, ಚಕ್ಕೆ ಸ್ವಲ್ಪ 3-4 ಇಂಚು, ಮತ್ತು ಮೆಣಸು ಇದಿಷ್ಟನ್ನು ಹಾಕ್ಕೊಂಬಿಟ್ಟು ರುಬ್ಕೋಬೇಕು. ಸೂಪರಾಗಿರುತ್ತೆ ಟೇಸ್ಟು. ನಾನಿಲ್ಲಿ ಪಾರ್ಟ್ಸ್ ಮಾಡ್ಕೊಂಡಿಟ್ಟಿದ್ದೀನಿ, ಸ್ವಲ್ಪ ಸಾಂಬಾರಿಗೆ ಮತ್ತು ಸ್ವಲ್ಪ ಡ್ರೈಗೆ ಅಂತ. ಇದು ಸಾಂಬಾರಿಗೆ, ಇದರಲ್ಲಿ ಸ್ಕಿನ್ನು ಮತ್ತು ಮೂಳೆ ಎಲ್ಲ ಇರುತ್ತಲ್ಲ, ಇದು ಸಾಂಬಾರಿಗೆ ಹಾಕ್ಬಿಡ್ತೀನಿ. ಮತ್ತು ಇದು ಡ್ರೈಗೆ ಅಂತ ತೆಗೆದಿಟ್ಕೊಂಡಿದ್ದೀನಿ. ಇದರೆಲ್ಲ ಆಲ್ಮೋಸ್ಟ್ ಪೀಸ್ಗಳಿರುತ್ತೆ, ಮೆತ್ತನ ಪೀಸ್ಗಳು, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಈಗ ಇದಾಯಿತು. ನೆಕ್ಸ್ಟು ಇವಾಗ ಒಗ್ಗರಣೆಗೆ, ಡ್ರೈಗೆ ಒಗ್ಗರಣೆಗೆ ಈರುಳ್ಳಿ ಮತ್ತು ಪುದೀನ, ಕೊತ್ತಂಬರಿ, ಮೆಂತ್ಯ ಸೊಪ್ಪನ್ನ ನಾನು ಇಟ್ಕೊಂಡಿದ್ದೀನಿ. ಇದಿಷ್ಟೇ, ಸಾಂಬಾರಿಗೆ ಏನು ಹಾಕಲ್ಲ ನಾನು. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದು ಮಸಾಲೆ ರುಬ್ಕೊಂಡಿರೋದು, ಮತ್ತು ಸಾಂಬಾರಿಗೆ ಎಷ್ಟು ರುಬ್ಕೊಂಡಿರೋದು ಅಷ್ಟೇ. ಈಗ ಡ್ರೈ ಮಾಡ್ಕೊಳ್ಳೋಕ್ಕೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಮತ್ತು ಈರುಳ್ಳಿ ಮತ್ತು ನಾವು ಹೆಚ್ಚಿಟ್ಕೊಂಡಿದ್ದಂಥ ಕೊತ್ತಂಬರಿ, ಪುದೀನ, ಮೆಂತ್ಯ ಸೊಪ್ಪನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಆಮೇಲೆ ಚಿಕನ್ ಹಾಕ್ಕೊಂಬಿಟ್ಟು ನಾವೇನು ಡ್ರೈಗಂತ ತೆಗೆದಿಟ್ಕೊಂಡಿದ್ವಲ್ಲ ಪೀಸ್ಗಳನ್ನ, ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಅದು ನೀರು ಬಿಟ್ಕೋಬೇಕು. ಅದು ನೀರೆಲ್ಲ ಬಿಟ್ಕೊಂಡಾದಮೇಲೆ ಆಮೇಲೆ ನಾವೇನಿದ್ರು ಮಸಾಲೆ ಪದಾರ್ಥಗಳನ್ನ ಹಾಕಿದರೆ ಡ್ರೈ ಸೂಪರಾಗಿ ಬರುತ್ತೆ. ಎರಡೂ ಕಡೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಒಂದೊಂದು ಸಲ ಕನ್ಫ್ಯೂಸ್ ಆಗಿಬಿಡುತ್ತೆ, ಇದಕ್ಕೆ ಹಾಕೋದು ಅದಕ್ಕೆ ಹಾಕ್ಬಿಟ್ರೆ ಅಂತ ಸಖತ್ ಕನ್ಫ್ಯೂಸ್ ಆಗಿಬಿಡುತ್ತೆ. ಆದರೂ ಮ್ಯಾನೇಜ್ ಮಾಡ್ತಾ ಇದ್ದೀನಿ.
ಆದರೆ ಒಂದಂತರೂ ನಿಜ, ಈ ಥರ ಡ್ರೈ ಸಾಂಬಾರು ಮಾಡ್ಕೊಂಡು ತಿನ್ನಿ ಯಾವ ಹೋಟ್ಲಿಗೂ ಕೂಡ ಹೋಗೋದೇ ಬೇಡ ಅನ್ನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಮಾತ್ರ. ಟೇಸ್ಟು ಸೂಪರಾಗಿರುತ್ತೆ. ನಾ ಈಗ ಒಗ್ಗರಣೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಲ್ಲ, ಎಷ್ಟು ಘಮ 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 ಅಂತಿತ್ತು ಗೊತ್ತಾ, ಸೂಪರಾಗಿತ್ತು ಮಾತ್ರ. ಈಗ ಸಾಂಬಾರಿಗೆ ಅದೇನು ಮಸಾಲೆ ಹಾಕಿದ್ದೆಲ್ಲ ಚೆನ್ನಾಗಿ ಕುದ್ದಿದೆ, ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಈ ಟೈಮಲ್ಲಿ ನಾವು ಧನಿಯಾ ಪೌಡ್ರ್ ಹಾಕೋಬೇಕು, 1 ಸ್ಪೂನು, ದೊಡ್ಡ ಸ್ಪೂನಲ್ಲಿ ಧನಿಯಾ ಪೌಡರು, ಹಾಗೆ ಚಿಕನ್ ಮಸಾಲ, ನಿಮ್ಮ ಹತ್ರ ಯಾವ ಚಿಕನ್ ಮಸಾಲ ಇರುತ್ತೋ ಅದನ್ನು ಹಾಕೋಬೋದು. ಒಂದು ಪ್ಯಾಕೆಟ್ ಫುಲ್ಲು ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಈಗ ಡ್ರೈ ಇಟ್ಟಿದ್ವಲ್ಲ ಅದೆಲ್ಲ ಚೆನ್ನಾಗಿ ನೀರು ಬಿಟ್ಕೊಂಡಿದೆ, ಚೆನ್ನಾಗಿ ಕುದ್ದಿದೆ ಕೂಡ ಅದೇ ನೀರಲ್ಲಿ. ಇವಾಗ ಅರಿಶಿನ ಹಾಕಬೇಕು. ಅರಿಶಿನ ಹಾಕಿದರೆ ಅದೇನು ನೀರು ಇರುತ್ತಲ್ಲ ಅದು ಬೇಗನೆ ಈ ಕುದ್ಬಿಡುತ್ತೆ, ನೀರೆಲ್ಲ ಹೀರ್ಕೊಳ್ಳುತ್ತೆ ಅರಿಶಿನದಿಂದ. ಸೊ ಅರಿಶಿನ ಹಾಕಿದ ಮೇಲೆ ಖಾರ ಪುಡಿ ಮತ್ತು ಚಿಕನ್ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವು ಏನು ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು. ಇಷ್ಟೇ ಹಾಕೋದು. ಸೂಪರಾಗಿರುತ್ತೆ ಚಿಕನ್ ಡ್ರೈ ಮಾತ್ರ. ಇದನ್ನೊಂದು ಸಲ ಟ್ರೈ ಮಾಡಿ. ಸಾಂಬಾರು ಸೂಪರಾಗಿತ್ತು, ಚಿಕನ್ ಡ್ರೈ ಕೂಡ ಸೂಪರಾಗಿತ್ತು. ಪ್ಲೀಸ್ ಯಾರಿಗಾನ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದರೆ ಟ್ರೈ ಮಾಡಿ ಫ್ರೆಂಡ್ಸ್. ಆದಷ್ಟು ಹೇಗಿತ್ತು ನೀವು ಮಾಡಿದ್ದು, ನಂತರನೇ ಮಾಡಿದ್ರಿ ಅಂತ ಅಂದರೆ ಹೇಗಿತ್ತು ಅನ್ನೋದನ್ನು ಕಮೆಂಟಲ್ಲಿ ಹಾಕಿ. ಅಕಸ್ಮಾತ್ ಯಾರೂ ಟ್ರೈ ಮಾಡಿಲ್ಲಪ್ಪ ಅಂತ ಅಂದರೆ ಇಟ್ಸ್ ಓಕೆ, ಈ ವಿಡಿಯೋ ಹೇಗಿತ್ತು ಅಂತ ಅದನ್ನಾದರೂ ಕಮೆಂಟಲ್ಲಿ ಹಾಕಿ ಅಂತ ಕೇಳ್ಕೊತಾ ಇದ್ದೀನಿ. ಫೈನಲಿ ಚಿಕನ್ ಡ್ರೈ ಆಯಿತು, ಸಾಂಬಾರು ಆಯಿತು. ಡ್ರೈ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ, ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಏನಾದರೂ ಸ್ಯಾಟರ್ಡೇನೋ ಶನಿವಾರನೋ ಗುರುವಾರನೋ ಬಂದುಬಿಟ್ರೆ ಮುಗೀತು ಕತ್ತಿ. ಸಾಂಬಾರು ಆಯಿತು, ಇವಾಗ ಏನಿದ್ರು ಬ್ಯಾಟಿಂಗ್ ಅಷ್ಟೇ ಇವಾಗ ಇರೋದು ಫೈನಲ್ ಆಗಿ. ಸೂಪರಾಗಿದೆ, ಸೂಪರ್ ಸೂಪರ್. ತುಂಬ ಚೆನ್ನಾಗಿ ಬಂದಿದೆ. ಪ್ಲೀಸ್ ಯಾರಿಗಾನ ಇಷ್ಟ ಆದರೆ ಟ್ರೈ ಮಾಡಿ ಮನೆಯಲ್ಲಿ. ಥ್ಯಾಂಕ್ ಯು.